ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಮಿರ್ಚಿ ಬಜ್ಜಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಮತ್ತು ಜೊತೆಗೆ ಪರೋಟ ಬಜ್ಜಿನೂ ಮಾಡಿದ್ದೀನಿ. ಮೆಣಸಿನ್ಕಾಯಿನ ಈ ಥರ ಮಧ್ಯದಲ್ಲಿ ಸೀಳ್ಕೊಂಡು ಮೆಣಸಿನ್ಕಾಯಿ ಬೀಜ ತಗೊಂಡಿದ್ದೀನಿ. ಮನೆಗೆ ಯಾರಿಗಾದ್ರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಬೀಜ ಹಾಕೋಕ್ಕೆ ಹೋಗ್ಬೇಡಿ, ಈ ಥರ ತೆಗೆದ್ಬಿಟ್ಟು ಹಾಕಿ ತಿನ್ಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕಿ ನಾನು ಮೆಣಸಿನ್ಕಾಯಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಉಪ್ಪು ಹಾಕೋದ್ರಿಂದ ಖಾರ ಜಾಸ್ತಿ ಬರೋಲ್ಲ ಅಂತ ಅಂದ್ಬಿಟ್ಟು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ಜೀರಿಗೆ, ಎಣ್ಣೆ. ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ನಾನು ಕಡಲೆ ಹಿಟ್ಟು ಹಾಕೋಂತ ಇದ್ದೀನಿ, ಅಕ್ಕಿ ಹಿಟ್ಟು, ಉಪ್ಪು. ಇದು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಖಾರದ ಪುಡಿ ಹಾಕ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿ ಹಾಕೊಳ್ಳಿ. ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ. ಜೀರಿಗೆ ಇಲ್ಲ ಓಂಕಾಳು, ಅಜ್ವಾನ ಇದ್ರೂ ಓಕೆನೆ. ಈ ಥರ ಪೌಡ್ರ್ ಥರ ಮಾಡ್ಕೊಂಡು ಕೈಯಲ್ಲೇ ಇದನ್ನು ಹಾಕೊಳ್ಳಿ. ಒಂದು ಸ್ಪೂನ್ ಸಹಾಯದಿಂದ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದಿಲ್ಲ ಅಂದರೆ ಸ್ಪೂನಲ್ಲಾದರೂ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ಹಾಕೋಣಕ್ಕೆ ಹೋಗಬೇಡಿ. ನೋಡಿ, ಸ್ವಲ್ಪನೇ ಈ ಇದಕ್ಕೆ ಬಂದರೆ ಒಂದು ಸಾಕು. ಇಷ್ಟು ತಿಕ್ನೆಸ್ ಇದ್ದರೆ ಸಾಕು. ನಾನು ಇದರಲ್ಲಿ ಇನ್ನೂ ಒಂದು ಟ್ರಿಕ್ ಇದೆ, ತೋರಿಸ್ತೀನಿ ಏನಂತ. ನೋಡಿ, ಇನ್ನು ಸ್ವಲ್ಪ ನಾನು ರುಚಿ ನೋಡಿಬಿಟ್ಟು ಉಪ್ಪು ಹಾಕಂತಿದ್ದೀನಿ. ಇನ್ನು ಸ್ವಲ್ಪ ಉಪ್ಪು ಹಾಕಂತ ಇದ್ದೀನಿ. ನೋಡಿ, ಈ ರೀತಿ ಒಂಚೂರು ಗಂಟೆ ಇಲ್ದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಈ ಟ್ರಿಕ್ ಏನಪ್ಪ ಅಂದರೆ, ಗ್ಲಾಸು, ಒಂದು ಸ್ಟೀಲ್ ಗ್ಲಾಸ್ ಆಗಲಿ, ಗ್ಲಾಸಿಂದಾಗಲಿ ಒಂದು ಗ್ಲಾಸ್ ತಗೊಂಡು ಇದಕ್ಕೆ ನಾನು ಹಾಕಂತ ಇದ್ದೀನಿ. ನೋಡಿ, ಎಣ್ಣೆ ಬಿಸಿ ಇಟ್ಕೊಂಡಿದ್ದೆ, ಎಣ್ಣೆ ಕಾದಿದೆ. ಈಗ ಇದು ಟ್ರಿಕ್ ಏನಪ್ಪ ಅಂದರೆ, ಗ್ಲಾಸ್ಗೆ ಹಾಕೊಂಡಿದ್ದೀನಿ. ಇದು ಮೆಣಸಿನ್ಕಾಯಿನ ಇದಕ್ಕೆ ಡಿಪ್ ಮಾಡ್ಕೊತೀನಿ ಕ್ಲೀನಾಗೆ. ಈ ರೀತಿ ಒಂದು ಸಲ ಟ್ರೈ ಮಾಡಿ. ಆಮೇಲೆ ತುಂಬ ರುಚಿಯಾಗೂ ಇರುತ್ತೆ, ತುಂಬ ಚೆನ್ನಾಗೂ ಬರುತ್ತೆ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮತ್ತು ಚಳಿ ಆದಾಗ ಚಟ್ನಿ ಏನಾದರೂ ಮಾಡಿದಾಗ, ಮನೇಲಿ ಸಾಂಬಾರಿಗೇನೂ ಇಲ್ಲ, ಚಟ್ನಿ ಮಾಡಿದ್ದೀವಿ, ನೆಂಚ್ಕೊಳಕ್ಕೆ ಏನಪ್ಪ ಸೈಡ್ ಡಿಶ್ ಮಾಡೋದು ಅಂದಾಗ ಈ ರೀತಿ ಬಜ್ಜಿ ಮಾಡಿ ತುಂಬ ರುಚಿಯಾಗೂ ಇರುತ್ತೆ. ನೋಡಿ, ಇದಾಗಿದೆ. ನಾನು ಇವಾಗ ತೆಗಿತಿದ್ದೀನಿ. ನೋಡಿ, ಇನ್ನೂ ಸ್ವಲ್ಪ ಹಿಟ್ಟು ಉಳಿದಿದೆ. ನಾನು ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ, ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ವೇಸ್ಟ್ ಆಗಬಾರ್ದು ಅಂತ ಇದನ್ನು ಹಾಕೋಂತ ಇದ್ದೀನಿ. ನೋಡಿ, ಪೂರಿ ರೀತಿ ಉಬ್ಬಿ ಬಂದಿದೆ ಪರೋಟ ಬಜ್ಜಿ. ನೋಡಿ, ಆಗಿದೆ. ಇದು ನಾನು ತೆಗಿತಿದ್ದೀನಿ.